ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು MK ವಿಲ್ಸನ್. ನೋವು ಅಂತ ಕಾಣಿಸಿಕೊಂಡ್ರೆ ನಾವು ಪಟ್ಟನೆ ಹೋಗಿ ಏನೋಪ್ಪ ಎಸಿಡಿಟಿ ಇರ್ಬೋದು ಅಂತ ಮೆಡಿಕಲ್ನಿಂದ ಹೋಗಿ ಒಂದಿಷ್ಟು ಗುಳಿಗೆಗಳನ್ನು ಹಾಕಿಕೊಂಡು ನಿರ್ಲಕ್ಷ್ಯತನವನ್ನು ವಹಿಸಿ ಜೀವವನ್ನೇ ಕಳೆದುಕೊಳ್ಳುವ ನಿಟ್ಟಿಗೆ ತಲುಪುತ್ತೇವೆ. ಆ ರೀತಿ ಯಾರೂ ಮಾಡಬೇಡಿ. ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ, ಎದೆನೋವಿಗೆ ಸಂಬಂಧಪಟ್ಟ ಹಾಗೆ ತುರ್ತಾಗಿ ECGಯನ್ನು ತೆಗೆದುಕೊಂಡು ತಪಾಸಣೆಯನ್ನು ಮಾಡಿಸಿಕೊಳ್ಳಿ ಅಂತ ಡಾಕ್ಟರ್ ಸಂಜೀವ್ ರೆಡ್ಡಿ ಅವರು ಗುರುನಾನಕ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತಿಳಿಸಿದರು. ಹೃದರೋಗ ಸಂಬಂಧಪಟ್ಟ ಹಾಗೆ ಮಕ್ಕಳಲ್ಲಾಗಿರ್ಬೋದು, ಹಿರಿಕರಲ್ಲಾಗಿರ್ಬೋದು, ಹೃದಯರೋಗ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗೆ ಅಂದರೆ ಬೀದರನ್ನು ಬಿಟ್ಟು ಹೊರ ರಾಜ್ಯಗಳಿಗೆ ಹೋಗುವಂಥ ಸನ್ನಿವೇಶ ಇದೀಗ ಬಂದಾಗಿದೆ. ಬೀದರ್ನ ಗುರುನಾನಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಎಂಜಿಯೋಪ್ಲಾಸ್ಟಿಕ್ ಚಿಕಿತ್ಸೆ 5 ವರ್ಷದಿಂದ ಆರಂಭವಾಗಿದೆ. ಈಗಾಗಲೇ 5,000ಕ್ಕಿಂತ ಹೆಚ್ಚು ಎಂಜಿಯೋಪ್ಲಾಸ್ಟಿಕ್ ಚಿಕಿತ್ಸೆ ಮಾಡಲಾಗಿದೆ. ಅದರಲ್ಲಿ 98% ರೋಗಿಗಳು ಗುಣಮುಖರಾಗಿದ್ದಾರೆ. ಇವೆಲ್ಲವೂ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಪಡೆದಿದ್ದವರಿಗೆ ಉಚಿತವಾಗಿ ಹೃದಯರೋಗ ಸಮಸ್ಯೆ ಅಲ್ಲದೆ ಹಲವಾರು ಚಿಕಿತ್ಸೆಗಳು ಬೀದರ್ನ ಗುರುನಾನಕ್ ಆಸ್ಪತ್ರೆಯಲ್ಲಿ ದೊರಕಲಿದೆ. ತಾವೆಲ್ಲೂ ತಪ್ಪದೆ ಆಸ್ಪತ್ರೆಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ನಿರ್ಲಕ್ಷ್ಯ ಮಾಡದೆ ತುರ್ತಾಗಿ ECGಯನ್ನು ತೆಗೆದುಕೊಳ್ಳಬೇಕು, ಸಂಬಂಧಪಟ್ಟ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಹೆಚ್ಚಿನ ರೀತಿಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಉಪಯೋಗಿಸಿಕೊಂಡು ತಾವು ಹೆಚ್ಚಿನ ಹಣವನ್ನು ಖರ್ಚು ಮಾಡದೆ ಜಿಲ್ಲೆಯಲ್ಲೇ ನಿಮ್ಮ ತವರು ಜಿಲ್ಲೆಯಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಈಗಾಗಲೇ ನಾವು 5,000ಕ್ಕಿಂತ ಹೆಚ್ಚು ಚಿಕಿತ್ಸೆಯನ್ನು ನೀಡಿ ರೋಗಿಗಳನ್ನು ಗುಣಪಡಿಸಿ ಅವರ ಮನೆಗೆ ಕಳಿಸಿದ್ದೇವೆ ಎನ್ನುವ ಮಾತು ಡಾಕ್ಟರ್ ಸಂಜೀವ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದರು. ಅಂದರೆ ಓಪನ್ ಹಾರ್ಟ್ ಸರ್ಜರಿ ಇರಲಾರ್ದೇನೆ ಕೇವಲ ಪ್ರೊಸೀಜರ್ ಕಾಲಿಂದ ನರಗಳ ಮುಖಾಂತರ ಯಾವುದೇ ಒಂದು ಸೂಚಸ್ ಇರಲಾರ್ದೇನೆ ಹೃದಯದಲ್ಲಿರುವಂಥ ರಂಧ್ರಗಳು, ಛಿದ್ರಗಳನ್ನು ನಾವು ಮುಚ್ಚಬಹುದು. ಇದಕ್ಕೆ ಈ ಸೌಲಭ್ಯ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನಮ್ಮಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ಮ ಭಾಗದ ಜನ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ, ಇಲ್ಲೇ ಇದರ ಸದುಪಯೋಗ ಚಿಕಿತ್ಸೆ ಪಡ್ಕೋಬಹುದು. ಇದರ ಸೂಟೆಬಿಲಿಟಿ ನೋಡ್ಬೋದು. ಈ ರಂಧ್ರವನ್ನು ತೆರೆದ ಹೃದಯ ಓಪನ್ ಹಾರ್ಟ್ ಸರ್ಜರಿ ಮಾಡಲಾರ್ದೇ ಮುಚ್ಚಬಹುದು ಇಲ್ಲ ಆ ಡಿವೈಸಿಂದ. ಅದಕ್ಕೊಂದು ಕೆಲವೊಂದು ನಾರ್ಮ್ಸ್ ಇರ್ತವೆ. ಮ್ಯಾಕ್ಸಿಮಮ್ ಸೈಜ್ 34 ತನೂ ನಾವು ಮುಚ್ಚಿದ್ದೀವಿ ಮೊದಲು. ಸೊ ಈಗ ಈ ಹುಡುಗಿಗೆ 13 ವರ್ಷದಕ್ಕೆ 22 ಮಿಲಿಮೀಟರ್ ಅಂದರೆ 2.2 ಸೆಂಟಿಮೀಟರ್ ಅಂದರೆ ದೊಡ್ಡದಾಗುತ್ತೆ. ನಾವು ನೋಡೋಕೆ ಹಿಂಗೆ ಇಷ್ಟೇ ಅನ್ನಿಸ್ಬೋದು, ಬಟ್ ಅಲ್ಲಿ ಹಾರ್ಟ್ ಸೈಜೇ ಇಷ್ಟಿರುತ್ತೆ. ಇದರಲ್ಲಿ 2 ಸೆಂಟಿಮೀಟರ್ ಹೋಲು, ಇಷ್ಟೇ ಹೃದಯದಲ್ಲಿ 2 ಸೆಂಟಿಮೀಟರ್ ಹೋಲು ಮುಚ್ಚಬೇಕಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸಲ್ಲೇ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಇದನ್ನು ನಾವು ಯಶಸ್ವಿಯಾಗಿ ಮಾಡ್ಬೋದು. 34 ಮಿಲಿಮೀಟರ್ ತನಕ ನಾವು ಮಾಡಿದ್ವಿ, ಅದನ್ನು ಮಾಡ್ಬೋದು. ಇದಕ್ಕೆ ಯಾವುದೇ ಅಡಚಣೆಗಳಿಲ್ಲ. ಒಂದು ಯಾವುದೋ ಪೋಸ್ಟ್ ಆಪರೇಟಿವ್ ಅಂತ ಆಪರೇಷನ್ ಆದಮೇಲೆ ವೆಂಟಿಲೇಟರ್ನಲ್ಲಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಪ್ರಜ್ಞೆ ಕೇವಲ ಒಂದು ಅರ್ಧ ತಾಸು ತಪ್ಪಿಸ್ತೀವಿ ಅನ್ಕಾನ್ಷಿಯಸ್, ಯಾಕಂದರೆ ಮಕ್ಕಳು ಕೋಆಪರೇಟ್ ಮಾಡಲ್ಲ, ಸಹಕಾರ ಮಾಡಲ್ಲ. ಸೊ ಈಗ ಒಂದು ಅರ್ಧ ತಾಸಿಂದ 45 ಮಿನಿಟ್ಸ್ ಅಷ್ಟೇ. ಮತ್ತು ಅಡಲ್ಟ್ ಇದ್ದಿದ್ರೆ ಈ ಕೆಲವೊಂದು ಹೃದಯಕ್ಕೆ ಸಂಬಂಧಪಟ್ಟ ಮಕ್ಕಳಲ್ಲಿ ಅಂದರೆ ಹುಟ್ಟಿದ್ದಂತ ಇರುವಂಥ ಛಿದ್ರಗಳು, ಎಸ್ಪೆಷಲಿ ಅವು 30-25 ವರ್ಷ ಆದಮೇಲೂ ಅವು ಕಂಡು ಬರ್ತವೆ. ಕೆಲವೊಂದು ಸಲ ಮೊದಲು ಗೊತ್ತಾಗಿರಲ್ಲ, ಆಮೇಲೆ ಗೊತ್ತಾಗ್ತದೆ. ಆ ರೋಗ ಬೇರೆ, ಹಾರ್ಟ್ ಅಟ್ಯಾಕ್ ಅಲ್ಲ. ಅವ್ರಿಗೆ ಯಾವುದೇ ರೀತಿಯ ಪ್ರಜ್ಞೆ ತಪ್ಪಿಸೋಂಥ ಅವಶ್ಯಕತೆ ಬರಲ್ಲ. ಸೊ ಆ 20 ವರ್ಷ ನಾವು ಅರ್ಥ ಮಾಡ್ಕೊಳ್ತೇವೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಂಥ ಅರ್ಧ ತಾಸಲ್ಲಿ ಈ ಟ್ರೀಟ್ಮೆಂಟ್ ಮಾಡ್ಬೋದು. 34 mm ನಾವು ಈ ಟ್ರೀಟ್ಮೆಂಟ್ ಮಾಡ್ಬೋದು ಆರಾಮ. ಅದಕ್ಕೆ ಮೇನ್ ಸೈನ್ಸ್ಗಿಂತ ಹೆಚ್ಚಾಗಿ ಅದು ತೂಕ, ಮಗುವಿನ ತೂಕ. ಯಾಕಂದರೆ ಅನಸ್ತೀಶಿಯಾ ಕೊಡೋಕ್ಕೆಲ್ಲ ನೋಡಿ, ನಾವು ಎವರೇಜ್ ಆಗಿ ಸಾಮಾನ್ಯವಾಗಿ 50 ಜನರಿಗೆ ಎಂಜಿಯೋಪ್ಲಾಸ್ಟಿ ಮಾಡ್ತೀವಿ ತಿಂಗಳಲ್ಲಿ. 50 ಜನರಿಗೆ ಹಾರ್ಟಿಗೆ ಸ್ಟೆಂಟ್ ಹಾಕ್ತೀವಿ. ಸರ್, ಆಯುಷ್ಮಾನ್ ಭಾರತ್ನಲ್ಲಿ ಎಷ್ಟಾಗುತ್ತೆ? ಮ್ಯಾಕ್ಸಿಮಮ್ ಆಯುಷ್ಮಾನ್ ಭಾರತ್ 80 to 90% ಆಗ್ಬೋದು. ಯಾಕಂದರೆ ಇಲ್ಲೆಲ್ಲ ಜನ ಫಸ್ಟ್ ಈಗ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನಾವು ಭಾಳ ಬೇಗ ಮಾಡಿಬಿಡ್ತೀವಿ. ನಮ್ಮ ಹತ್ರ ಹಿಂಗೆ ಬಂದ ತಕ್ಷಣ ಎಂಜಿಯೋಪ್ಲಾಸ್ಟಿ ಮಾಡಿಬಿಡ್ತೀವಿ. ಅಂದರೆ ಹಾರ್ಟ್ ಅಟ್ಯಾಕ್ ಬಂದ ತಕ್ಷಣ ಮೊದಲು ರಕ್ತ ತೆಳ್ಳಗೆ ಮಾಡೋಂಥ ಮೆಡಿಸಿನ್ ಅಂತ ಇರ್ತಿತ್ತು. ಮೊದಲು ಕೊಡ್ತಿದ್ರು ಅವಾಗ. ಅಂದರೆ ಬ್ಲಡ್ ಥಿನ್ನರ್ಸ್, ಥ್ರೋಂಬೋಲೈಸಿಸ್ ಅಂತ ಮಾಡ್ತೀವಿ. ಅದು ಹಳೆಯ ಪ್ರಕಾರದ ಟ್ರೀಟ್ಮೆಂಟ್. ಆ ಥ್ರೋಂಬೋಲೈಸಿಸ್ ಮಾಡಿ 2 ದಿನ ಆದಮೇಲೆ ಎಂಜಿಯೋಗ್ರಫಿ ಮಾಡಿ ಅವ್ರು ಸ್ಟೇಟ್ಮೆಂಟ್ ಹೋಗಬೇಕು. ಈಗಿಲ್ಲ, ಹಾರ್ಟ್ ಅಟ್ಯಾಕ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಎಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಅದನ್ನು ಎಮರ್ಜೆನ್ಸಿ ಎಂಜಿಯೋಪ್ಲಾಸ್ಟಿ, ಪ್ರೈಮರಿ ಎಂಜಿಯೋಪ್ಲಾಸ್ಟಿ ಅಂತ ಅಂತೀವಿ. ಸೊ ನಮ್ಮಲ್ಲಿ ಮಾಡೋದೆಲ್ಲ ಪ್ರೈಮರಿ ಎಂಜಿಯೋಪ್ಲಾಸ್ಟಿ.
ಬಂದ ತಕ್ಷಣ ಥ್ರೋಂಬೋಲೈಸಿಸ್ ಅಂತೂ ಮಾಡೋದು ಭಾಳ ಕಡಿಮೆ. ಯಾವಾಗೋ ಒಂದೇನೋ ಬೇರೆ ಕಾರಣಾಂತರಗಳಿಂದ ಆಗಿದ್ರೆ ಅಷ್ಟೇ ಮಾತ್ರ ಥ್ರೋಂಬೋಲೈಸಿಸ್ ಮಾಡೋದು. ಇಲ್ಲ ಅಂತಂದಿದ್ರೆ ಎಂಜಿಯೋಪ್ಲಾಸ್ಟಿಕ್ನೇ ಫಸ್ಟ್ ಪ್ರಿಫರೆನ್ಸ್. ಅಂದರೆ ಈಗ ನಮ್ಮ ವಿಶ್ವದಲ್ಲಿ ಏನು ನಂಬರ್ 1 ಟ್ರೀಟ್ಮೆಂಟ್ ಇದೆ ಹಾರ್ಟ್ ಅಟ್ಯಾಕ್ಗೆ, ಆ ಚಿಕಿತ್ಸೆನೇ ಇಲ್ಲಿ ಆಯುಷ್ಮಾನ್ ಭಾರತದಲ್ಲೇ ಕೊಡ್ತಾ ಇದೆ. ಭಾಳಷ್ಟು ಆಸ್ಪತ್ರೆಯಲ್ಲಿ ನಮ್ಮ ಬೀದರ್ ಸಿಟಿ ಬಿಟ್ಟು ಬೇರೆ ಆಸ್ಪತ್ರೆಗೆಲ್ಲ ಕಡೆ ಥ್ರೋಂಬೋಲಿಸಿಸ್ ಮಾಡ್ತಾರೆ. ಯಾಕಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಆಯುಷ್ಮಾನ್ದಲ್ಲಿ ಅದು ಮಾಡೋಕ್ಕೆ ಹೋಗಿದ್ರೆ ಪ್ರೈಮರಿ ಎಂಜಿಯೋಪ್ಲಾಸ್ಟಿ. ಸೊ ಬಟ್ ಅದನ್ನು ನಾವು ಟ್ರಸ್ಟ್ ಹಾಸ್ಪಿಟಲ್ ಗುರುನಾನಕ್ ಏನು ಸಂಸ್ಥೆ ಇವ್ರ ಸಹಯೋಗ ಇದೆ. ಈಗ ಸ್ವಲ್ಪ ಮೆಟೀರಿಯಲ್ ಹೆಚ್ಚಿಗೆ ಹೋಗಿದ್ರು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಟ್ರಸ್ಟ್ ಅದನ್ನು ಬಿಯರ್ ಮಾಡ್ತಾರೆ. ಸೊ ಕೆಲವೊಂದು ಮೆಡಿಸಿನ್ಸ್ ಆಗಿರ್ಬೋದು, ಕೆಲವೊಂದು ನಮಗೆ ಬೇಕಂತ ಕ್ಯಾಥೆಟರ್ಸ್ ಆಗಿರ್ಬೋದು, ಅವೆಲ್ಲ ಈ ಪ್ರೊವೈಡ್ ಮಾಡುತ್ತೆ ನಮ್ಮ ಟ್ರಸ್ಟ್. ಸೊ ಅದಕ್ಕೆ ಅತ್ಯುತ್ತಮ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಆಯುಷ್ಮಾನ್ ಭಾರತದಲ್ಲಿ. ಹಿಂಗೆಲ್ಲ 2-3 ದಿವಸ ಆದಮೇಲೆ ಎಂಜಿಯೋಗ್ರಫಿ ಮಾಡೋಣ, ಅದಾದಮೇಲೆ ಎಂಜಿಯೋಪ್ಲಾಸ್ಟಿ ಹಂಗಿಲ್ಲ. ಬಂದ ತಕ್ಷಣ ಎಂಜಿಯೋಪ್ಲಾಸ್ಟಿ ಮಾಡಿ 2 ದಿವಸದಲ್ಲಿ ಮನೆ ಡಿಸ್ಚಾರ್ಜೇ ಮಾಡ್ತೇವೆ. ಸೊ ಸುಮಾರು 50 ಜನರಿಗೆ ಎವರೇಜ್ 50 ಇಲ್ಲಿವರೆಗೂ ನಾವು 2000 ಸ್ಟಾರ್ಟ್ ಆಗಿದೆ. ಇದು ನಮ್ಮ 2020 ಸ್ಟಾರ್ಟ್ ಆಗಿತ್ತು ಜನವರಿ 5 ಎಂಜಿಯೋ ಕ್ಯಾಥ್ ಮೋಸ್ಟ್ಲಿ ನಿಮ್ಮೆಲ್ಲರಿಗೂ ಮಾಹಿತಿ ಬಂದಿದೆ. 5 ಜನವರಿ 2020ರಿಂದ ಇಲ್ಲಿವರೆಗೂ ಸುಮಾರು 5,000 ಜನರಿಗೆ ಎಂಜಿಯೋಪ್ಲಾಸ್ಟಿ ಮಾಡಿದೆ. 5,000 ಜನ ಸಕ್ಸಸ್ಫುಲ್ಲಿನೇ. ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ರೆ ಈ ಅದಕ್ಕಿಂತ ಬೆಟ್ರೇ ಮಾಡಿದ್ದೀವಿ ಅಂತ ಅನ್ಬೋದು. ಅಂದರೆ 99% ಸಕ್ಸಸ್ ರೇಟ್ ಇರುತ್ತೆ. ಅಂದರೆ ಈಗ ಕೆಲವೊಂದು ಸಲ ಹೇಳಿದ್ರೆ ಅಜಿಮುದ್ದೀನ್ ಇವ್ರಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಡಬೇಕಾಗಿದ್ದ ಉದ್ದೇಶ ಅಂತಂದರೆ ಅವ್ನು ಬಂದಿರೋಂಥ ಪರಿಸ್ಥಿತಿಯಲ್ಲಿ ಸಕ್ಸಸ್ ಆಗಿ ಮಾಡೋದು. ಅವನನ್ನು ಆ ಕೇಸ್ ಸ್ಟಡಿ ಮಾಡಿದರೆ ಅಜಿಮುದ್ದೀನ್ 74 ವರ್ಷದಲ್ಲಿ ಹೃದಯ ಬಡಿತ ಇಷ್ಟು ಕಡಿಮೆ ಇಟ್ಕೊಂಡು BP ಇರ್ಲಾರ್ದ ಸಮಯದಲ್ಲಿ ಕಾರ್ಪಲ್ಮೋನಿಯ ಹೃದಯದ ಬಲಭಾಗದಲ್ಲಿ ಅಷ್ಟು ಪ್ರೆಷರ್ಸ್ ಹೆಚ್ಚಾಗಿದ್ರು ಕೂಡ ಸಕ್ಸಸ್ ಆಗುವಂಥ ರೇಟ್ ಇದು ಬೆಸ್ಟ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಇನ್ ದ ವರ್ಲ್ಡ್ ಹೇಳ್ತಿದೆ. ಅಲ್ಲೇ ಬರೀ 13% ಚಾನ್ಸ್ ಇದೆ ಅವ್ನು ಬದುಕು ಹೋಗೋದು. 87% ಡೆತ್ ಆಗೋ ಚಾನ್ಸ್ ಇರ್ತದೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಕ್ಮೇಲೆ. ಬಟ್ ಇಲ್ಲಿ ನಮ್ಗೊಂದು ಮಿರಾಕ್ಲಸ್, ನಮ್ಮದು ಪ್ಲಸ್ ಎಲ್ಲರದು ಇದು ಇರ್ಬೋದು, ಒಂದು ಬ್ಲೆಸ್ಸಿಂಗ್ಸ್ ಅವ್ನ ಕಡೆ ಮನೆಯವ್ರದ್ದು ಸಹಕಾರ. ಅವ್ನು ಬದುಕು ಹೋಗ್ತಾ ಇದ್ದಾರೆ ಅಂದರೆ 13% ಚಾನ್ಸ್ ಇದ್ದರೂ ಅವನ್ನ ಆಯುಷ್ಮಾನಲ್ಲೇ ಕವರ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡೋಂಥ ಒಂದು ಇದು ಮಾಡಿದ್ದೀವಿ ಸರ್. ನಮ್ಮ ಆಸ್ಪತ್ರೆಯವರು ಭಾಳಷ್ಟು ಮೆಡಿಸಿನ್ಸ್ ಆಗಲಿ ವೆಂಟಿಲೇಟರ್ದು ಎಲ್ಲ ಚಾರ್ಜಸ್ ಅವ್ರಿಗೆ ಮಾಫ್ ಮಾಡಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.